ನಾನು ಡಾಕ್ಟರ್ GS ಶ್ರೀನಿವಾಸ್ ರೆಡ್ಡಿ, ಮಾಜಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ, ಬೆಂಗಳೂರು. ಸರ್, ಇತ್ತೀಚೆಗೆ ಮೊನ್ನೆ ಕಳೆದ ವಾರ ಒಂದು 4-5 ದಿವಸದ ಹಿಂದೆ ಇಡೀ ಕರ್ನಾಟಕ ಕಾಶ್ಮೀರ ಆಯ್ತು ಅಂತ ಇದು ಮಾಡಿದ್ರು. ಅಂದ್ರೆ ಆ ಮಟ್ಟಿಗೆ ಆಲೆಕಲ್ಲು ಬಿತ್ತು. ಕೆಲವರಿಗೆ ಅದು ಆಲೆಕಲ್ಲು ನೋಡಿ ಖುಷಿ ಆದ್ರೆ, ಕೆಲವರಿಗೆ ಸಂಕಟ ಆಯ್ತು. ಯಾಕಂದ್ರೆ ಆ ಮಟ್ಟದ ಆಲೆಕಲ್ಲು ನಮ್ಮ ರೈತರಿಗೂ ಕೂಡ ಸಂಕಟ. ಆಮೇಲೆ ಇನ್ನು ವದಂತಿಗಳು ಕೂಡ ಕೇಳಿ ಬರ್ತಾ ಇತ್ತು, ಏನೋ ಬೇರೆ ಬೇರೆ ಮೋಡದಲ್ಲಿ ಏನೋ ಇದಾಗಿದೆ ಅಂತ ಹೇಳಿದ್ರು. ಓವರ್ ಆಲ್ ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಹೇಳ್ತೀನಿ. ಇದು ಏಲ್ ಸ್ಟಾರ್ ಮತ್ತು ಆಲಿಕಲ್ ಮಳೆ ಅನ್ನೋದು ಈಗಲೇ ನಮ್ಮ ರಾಜ್ಯದಲ್ಲಿ ಈ ವರ್ಷ ಬಿದ್ದಿರ್ತಕ್ಕಂಥ ಏನು ಸ್ಪೆಷಲ್ ಈವೆಂಟ್ ಅಲ್ಲ. ಫಸ್ಟ್ ಆಫ್ ಆಲ್, ಈಗಾಗಲೇ ಸಾಕಷ್ಟು ವರ್ಷಗಳಲ್ಲಿ ನಮಗೆ ಮುಂಗಾರು ಪೂರ್ವ ಮುಂಗಾರು ಅಂತ ನಾವೇನು ಕರಿತೀವಿ, ಆ ಟೈಮಲ್ಲಿ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಈ ಪ್ರಕ್ರಿಯೆ ಪ್ರತಿ ವರ್ಷ ಇರ್ತದೆ. ಕೇವಲ ಬರೀ ಈ ವರ್ಷ ಇದೆದಂತಲ್ಲ. ನಾವು ಈಗಾಗಲೇ ಸಾಕಷ್ಟು ವರ್ಷಗಳಲ್ಲಿ 2014ರಲ್ಲಿ ಇಂಥದೇ ಒಂದು ಭಾಳ ದೊಡ್ಡ ಈವೆಂಟ್ಗಳಾಗಿ ಸುಮಾರು 400-500 ಕೋಟಿ ಲಾಸ್ ಆಗಿತ್ತು ನಮಗೆ ಕರ್ನಾಟಕ ರಾಜ್ಯದಲ್ಲಿ. ಆವಾಗ ನಾವು ಸುಮಾರು 300-350 ಕೋಟಿ ಕರ್ನಾಟಕ ಸರ್ಕಾರದಿಂದ ಅವರಿಗೆ ಕಾಂಪೆನ್ಸೇಷನ್ ಕೊಟ್ಟಿರೋದು, ರಿಲೀಫ್ ಕೊಟ್ಟಿರೋದನ್ನು ಹಿಸ್ಟ್ರಿ ಇದೆ. ಇದೇನು ಮೊದಲನೇ ಸಾರಿ ಈ ಥರ ಆಗ್ತಿರೋದಲ್ಲ. ಪ್ರತಿ ವರ್ಷ ಕೆಲವು ವರ್ಷಗಳು ಈ ಬೇರೆ ಬೇರೆ ಸಿಸ್ಟಮ್ಗಳಿಂದ ನಮಗೆ ಮಾಯಿಶ್ಚರು, ತೇವಾಂಶ ಭರಿತ ಮೋಡಗಳು ಜಾಸ್ತಿ ನುಗ್ಗಿದಾಗ ಜಾಸ್ತಿ ಆಗಿರೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಈ ವರ್ಷ ಅದೇ ಥರ ಆಗಿದೆ. ಇದು ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಬೇಕು. ಕೆಲವರೆಲ್ಲ ಮಾರ್ಚ್ ತಿಂಗಳಲ್ಲಿ ಬಿಸಿಲಿರಬೇಕು ಅಂಥದ್ದು ಆಲಿಕಲ್ ಮಳೆ ಬೀಳ್ತಾ ಇಲ್ಲ. ಇದು ಮಳೆ ನಮಗೆ ಈ ಏನು ಮುಂಗಾರು ಪೂರ್ವ ಮಳೆ ಅಂತ ನಾವೇನು ಕರಿತೀವಿ, ಈ ಮುಂಗಾರು ಪೂರ್ವ ಮಳೆಯಲ್ಲೇ ಆಲಿಕಲ್ ಬೀಳುವಂತಹ ಸಾಧ್ಯತೆಗಳು 70% ಇರ್ತದೆ. ಬೇರೆ ಋತುಮಾನದಲ್ಲಿ 30-40% ಬಿದ್ದರೆ, ಮುಂಗಾರು ಪೂರ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 50-60% ಮುಂಗಾರು ಪೂರ್ವದಲ್ಲೇ ಬೀಳೋದು. ಭಾಳ ಮುಖ್ಯ ಇದು. ಅದರಲ್ಲೂ ನಮಗೆ ಬೇಸಿಗೆ ಉಷ್ಣಾಂಶ ಏರಿಕೆ ಆದಾಗ, ಭೂಮಿ ಮೇಲೆ ಉಷ್ಣಾಂಶ ಏರಿಕೆ ಆದಾಗ ಇಲ್ಲಿ ಏನಾಗ್ತದೆ ಅಂದಾಗ ಭೂಮಿ ಹೀಟ್ ಆಗ್ತದೆ, ಭಾಳ ಉಷ್ಣಾಂಶ ಜಾಸ್ತಿ ಆಗ್ತದೆ. ಆವಾಗ ಯಾವುದೇ ಏರಿಯಾದಲ್ಲಿ ಭೂಮಿ ಜಾಸ್ತಿ ಹೀಟ್ ಆದಾಗ ಅಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗ್ತದೆ, ವಾಯುಭಾರ ಕಡಿಮೆ ಆಗ್ತದೆ ಅಲ್ಲಿಗೆ. ಸೊ ಅಲ್ಲಿಗೆ ಏನಾಗ್ತದೆ, ಅದು ಅಲ್ಲಿ ಇರ್ತಕ್ಕಂಥ ಗಾಳಿ ಇದೆಯಲ್ಲ, ಆ ಗಾಳಿ ಜನರಲ್ ಆಗಿ ಡ್ರೈ ಏರ್ ಇದ್ದಾಗ ನಮ್ಗೆ ಭಾಳ ಲೈಟ್ ಇರ್ತದೆ. ಅದು ಅಪ್ ಡ್ರಾಫ್ಟ್ ಅಂತ ಕರಿತೀವಿ, ಮೇಲಕ್ಕೆ ಏರ್ಲಿಕ್ಕೆ ಶುರುವಾಗ್ತದೆ. ಅದೇ ಥರ ಏರ್ಬೇಕಾದ್ರೆ ಈ ನಮ್ಗೆ ಅರಬ್ಬಿ ಸಮುದ್ರದಿಂದ ಮತ್ತು ಈ ಕಡೆ ಬಂಗಾಳ ಕೊಲ್ಲಿಯಿಂದ ಬರ್ತಕ್ಕಂಥ ತೇವಾಂಶ ಭರಿತ ಗಾಳಿ ಏನಿರ್ತದೆ, ಅದು ಇದ್ರ ಜೊತೆಗೆ ಸೇರಿಕೊಂಡು ಎರಡೂ ನಮ್ಗೆ ಲಂಬಾಕಾರವಾಗಿ ಬೆಳೀತವೆ ಆ ಮೋಡಗಳು. ಅದಕ್ಕೆ ಕ್ಯೂಮುಲೋ ನಿಂಬಸ್ ಕ್ಲೌಡ್ಸ್ ಅಂತ ಕರಿತೀವಿ. ಭಾಳ ದಟ್ಟ ಮೋಡಗಳು ಫಾರ್ಮ್ ಆಗ್ತವೆ. ಆ ಮೋಡಗಳ ಶೇಪ್ ನೋಡಿದಾಗ ನಿಮಗೆ ಸುಮಾರು ಮಶ್ರೂಮ್ ಟೈಪು, ಮೇಲಿಂದ ಹಿಂಗೆ ಹೋಗಿ ಒಂದು ಲಂಬಾಕಾರವಾಗಿದ್ದು ಮೇಲೆ ದಟ್ಟವಾಗಿ ಆಡ್ಕೊತವೆ. ಇದು ಭಾಳ ಮುಖ್ಯ ನಮಗೆ, ಎಸ್ಪೆಷಲಿ ನಮಗೆ ಆಲಿಕಲ್ ಮಳೆ ಆಗಲಿಕ್ಕೆ ಇದು ಈ ಥರ ಕ್ಯುಮುಲೋ ನಿಂಬಸ್ ಏನು ಕ್ಲೌಡ್ಸ್ ಅಂತ ಕರಿತೀವಿ ನಾವು, ಇದು ಭಾಳ ಮುಖ್ಯ ಆಗ್ತದೆ. ಇದು ಮೊದಲೇದು ಒಂದಿದು. ನೆಕ್ಸ್ಟ್ ನಮಗೆ ಅಫ್ಡ್ರಾಫ್ಟ್ ಇರಲೇಬೇಕು. ಯಾವಾಗ ಗಾಳಿಗೆ ಅಫ್ಡ್ರಾಫ್ಟ್ ಅಂದರೆ ಮೇಲಕ್ಕೆ ಏರುವಂತಹ, ಮೇಲಕ್ಕೆ ಪುಷ್ ಮಾಡುವಂಥ ಗಾಳಿ ಇರಬೇಕಾಗ್ತದೆ. ಪ್ಲಸ್ ಮಾಯಿಶ್ಚರ್ ಬೇರಿಂಗ್ ಏನು ತೇವಾಂಶ ಭರಿತ ಗಾಳಿ ಸಹ ಬೇಕಾಗ್ತದೆ, ಜಾಸ್ತಿ ಮಾಯಿಶ್ಚರ್ ಬೇಕಾಗ್ತದೆ. ಇವೆಲ್ಲ ತಗೊಂಡು ಮೇಲಕ್ಕೆ ಹೋಗಿ ನಮಗೇನು ಕ್ಲೌಡ್ ಮೇಲೆ ಹೋಗ್ತೀವಿ, ನಾವು ಮೋಡದ ಮೇಲೆ ಹೋಗ್ತೀವಿ. ಯಾವುದೇ ಕ್ಲೌಡು ನಮಗೆ 6 ಕಿಲೋಮೀಟ್ರು ಅಥವಾ 7 ಕಿಲೋಮೀಟ್ರ್ ಮೇಲೆ ಹೋದಾಗ ಅಲ್ಲಿ 0 ಡಿಗ್ರಿ ಇರ್ತದೆ. 0 ಡಿಗ್ರಿ ಸ್ಟಾರ್ಟ್ ಆಗಿ ಮೇಲೆ ಹೋದಂತೆಲ್ಲ ನಿಮಗೆ 6-12 ಕಿಲೋಮೀಟ್ರ್ವರೆಗೂ ಈ ಪ್ರೋಸೆಸ್ ನಡೆಯೋದು. ನಮಗೇನು ಇವಾಗ ಥಂಡರ್ಸ್ಟಾರ್ಮ್ ಆ್ಯಕ್ಟಿವಿಟಿ ಅಥವಾ ಗುಡುಗು ಸಹಿತ ಸಿಡಿಲು ಮಳೆ ಅಂತ ಕರಿತೀವಿ, ಇದು ಆಗೋದು ನಮ್ಗೆ 6-12 ಕಿಲೋಮೀಟ್ರು ಎತ್ತರದಲ್ಲಿ ಆಗುವಂಥ ಪ್ರಕ್ರಿಯೆ. ಇದು ಹವಾಮಾನದಲ್ಲಿ ಆಗುವಂಥ ಪ್ರಕ್ರಿಯೆ. ಇಲ್ಲಿ ಟೆಂಪ್ರೇಚರ್ ನಿಮಗೆ -1ರಿಂದ ಹಿಡಿದು -27, -65 ಡಿಗ್ರಿವರೆಗೂ ಸಹ ಮೇಲೆ ಹೋದಂಗೆಲ್ಲ ನಿಮಗೆ ಇದು ಭಾಳ ಉಷ್ಣಾಂಶ ಭಾಳ ಕಡಿಮೆ ಆಗ್ತದೆ.
ನಿಮಗೆ 6 ಕಿಲೋಮೀಟ್ರ್ ಮೇಲೆ ಹೋದಂಗೆಲ್ಲ ಒಂದೊಂದು ಸ್ವಲ್ಪ ಒಂದು 100 ಮೀಟ್ರಿಗೆ ಹೋದಂಗೆಲ್ಲ ಅದರ ಉಷ್ಣಾಂಶ ಇನ್ನೂ ಜಾಸ್ತಿ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ಅಲ್ಲಿ ಯಾವಾಗ 0 ಲೆವೆಲ್ ನಮಗೆ ಉಷ್ಣಾಂಶ ಇರ್ತದೆ, 0 ಡಿಗ್ರಿ ಟೆಂಪ್ರೇಚರ್ ಇರ್ತದೆ, ಅಲ್ಲಿಗೆ ಈ ಮಾಯಿಶ್ಚರ್ ಬೇರಿಂಗ್ ಕ್ಲೌಡ್ಸು ಲಿಫ್ಟ್ ಆದಾಗ, ಅಂದರೆ ತೇವಾಂಶ ಭರಿತ ಗಾಳಿ ಮೇಲಕ್ಕೆ ಲಿಫ್ಟ್ ಆದಾಗ ಇದ್ರ ಜೊತೆಗೆ ಅಲ್ಲಿ ಕಂಡೆನ್ಸೇಷನ್ ಆಗಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಜಾಸ್ತಿ ಕೂಲ್ ಆಗಿರೋದ್ರಿಂದ ಇಲ್ಲಿ ಬಿಸಿ ಹೊತ್ಕೊಂಡು ಹೋಗಿರ್ತಕ್ಕಂಥ ಗಾಳಿ ಏನು ಇರ್ತದೆ ಮೇಲಕ್ಕೆ ಅಪ್ ಡ್ರಾಫ್ಟ್ ಆಗ್ತದೆ. ಅಲ್ಲಿ ಎರಡೂ ಫ್ರಿಕ್ಷನ್ಸ್ ಆಗಿ ಅಲ್ಲಿ ಈ ಥಂಡರ್ ಸ್ಟಾರ್ಮ್ಸು ಅಥವಾ ಥಂಡರ್ ಸ್ಟಾರ್ಮ್ ಫಾರ್ಮ್ ಆಗ್ತವೆ. ಅದ್ರ ಜೊತೆಗೆ ಈ ಕಡೆ ಅಪ್ ಡ್ರಾಫ್ಟ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಏನು ಕಂಡೆನ್ಸೇಷನ್ ಆಗ್ತದೆ, ಅದು ಇದು ಐಸ್ ಆಗ್ತದೆ. ಅಲ್ಲಿ ಏನಾಗ್ತದೆ, ಇದು ಅಲ್ಲಿ ಐಸ್ ಆಗಿರೋ ನಮ್ಮ ಮಳೆಯ ಹನಿ ಇರ್ತದಲ್ಲ, ಅದು ದಪ್ಪಕ್ಕೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತದೆ. ಅಪ್ ಡ್ರಾಫ್ಟ್ ಜಾಸ್ತಿ ಆದಂಗೆಲ್ಲ ಅವು ಕೆಳಗೆ ಬೀಳ್ತವೆ, ಆಮೇಲೆ ಅಪ್ ಡ್ರಾಫ್ಟಿಂದ ಮೇಲಕ್ಕೆ ಹೋಗ್ತವೆ. ಆ ಮೇಲೆ ಮತ್ತು ಕೆಳಗೆ ಓಡಾಡೋ ಟೈಮಲ್ಲಿ, ಮಳೆ ಹನಿ ಓಡಾಡೋ ಟೈಮಲ್ಲಿ ಅದು ಆಗಲೇ ಐಸ್ ಆಗಿರ್ತದೆ. ಅದ್ರ ಜೊತೆ ಪಕ್ಕದಲ್ಲಿರ್ತಕ್ಕಂಥ ತೇವಾಂಶನೂ ಜೊತೆಗೆ ಹೇಳ್ಕೊಂಡು ಡಿಫ್ರೆಂಟ್ ಲೇಯರ್ಸಲ್ಲಿ ದಪ್ಪ ಆಗ್ತಾ ಹೋಗ್ತವೆ. ಇದು ಈ ಪ್ರೋಸೆಸ್ ನಮಗೆ ಆಲ್ಮೋಸ್ಟ್ ಮಂಜುಗಡ್ಡೆ ಟೈಪು ಆಗ್ತದೆ ಅಲ್ಲಿ ಆ ಭಾಗದಲ್ಲಿ. ಅದು ಎಷ್ಟು ಇರ್ಬೋದು ಅದರ ಡಯಾಮೀಟ್ರು ಅಂದರೆ 0.4 ಇಂಚಿಂದ ಹಿಡಿದು 4 ಇಂಚಿನವರೆಗೂ ಬೆಳೆಯುವ ಸಾಧ್ಯತೆಗಳು ಇರ್ತವೆ. ಪ್ರಪಂಚದಲ್ಲಿ ಅತಿ ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ನೋಡಿದ್ರೆ ಬಾಂಗ್ಲಾದೇಶಲ್ಲಿ 1888 ಎಲ್ಲ 89 ಒಂದ್ಸಲ ಆದಾಗ ಅದು ಸುಮಾರು 4 ಇಂಚು ಬೆಳೆದಿತ್ತು. ಆಲ್ಮೋಸ್ಟ್ ಕ್ರಿಕೆಟ್ ಬಾಲ್ದಷ್ಟು ಒಂದೊಂದು ಇದಿದೆ ಅಂತ, ಆ ಸೈಜ್ ಇದೆ ಅಂತ ಹಿಸ್ಟ್ರಿ ಹೇಳ್ತದೆ. ಸೊ ಇದೇ ಥರ ಬೆಳೆದ ಮೇಲೆ ಅದು ಯಾವಾಗ ನಮಗೆ ಜಾಸ್ತಿ ಅಪ್ ಡ್ರಾಫ್ಟ್ ಯಾವಾಗ ಜಾಸ್ತಿ ಇರ್ತದೆ, ಅದಕ್ಕೆ ಬೆಳೀಲಿಕ್ಕೆ ಜಾಸ್ತಿ ಇದು ಸಿಗ್ತದೆ, ದಪ್ಪ ಬೆಳೀತವೆ. ಏನು ಆಲಿಕಲ್ಲುಗಳು ದಪ್ಪ ಆಗ್ತಾ ಹೋಗ್ತವೆ. ಯಾವಾಗ ಅಪ್ ಡ್ರಾಫ್ಟು ಈ ಗಾಳಿ ಒತ್ತಡ ಕೆಳಗಿಂದ ಯಾವಾಗ ಒತ್ತಡ ಜಾಸ್ತಿ ಇರ್ತದೆ ಅವಾಗ ಬೆಳ್ಕೊತಾ ಹೋಗ್ತದೆ. ಯಾವಾಗ ಒತ್ತಡ ಕಡಿಮೆ ಆಗ್ತದೆ, ಪ್ಲಸ್ ಅಲ್ಲಿನೂ ಈ ಆಲಿಕಲ್ಲಿನ ಗಾತ್ರ ದೊಡ್ಡವಾದಂಗೆಲ್ಲ ಗ್ರಾವಿಟಿ ಮೇಲೆ ಇಲ್ಲಿ ಈ ಕಡೆ ಒತ್ತಡನೂ ಕಡಿಮೆ ಆಗಿರ್ತದೆ, ಅಲ್ಲಿ ಭಾರನೂ ಜಾಸ್ತಿ ಆಗ್ತದೆ. ಅವಾಗ ಆಲಿಕಲ್ಲುಗಳು ಅಲ್ಲಿಂದ ಬೀಳ್ತದೆ, ಕೆಳಗೆ ಬೀಳ್ತದೆ. ಅದು ಸುಮಾರಾಗಿ ನಾವು 100 ಕಿಲೋಮೀಟ್ರಿಂದ 200 ಕಿಲೋಮೀಟ್ರು ವೇಗವಾಗಿ ಕೆಳಗೆ ಬೀಳುವ ಸಾಧ್ಯತೆ ಇರ್ತದೆ ಆಲಿಕಲ್ಲು. ಇದು ಒಂದು ಪ್ರೋಸೆಸ್, ಆಲಿಕಲ್ಲು ಬೀಳುವಂಥ ಪ್ರೋಸೆಸ್ಸು. ಕೆಳಗೆ ಬಿದ್ದಾಗ ನಿಮಗೆ ಗೊತ್ತಿರೋ ಹಾಗೆ ಇದು ಸಾಕಷ್ಟು ಡ್ಯಾಮೇಜಸ್ನ ಕ್ರಿಯೇಟ್ ಮಾಡ್ತದೆ. ಇತ್ತೀಚಿನ ದಿನದಲ್ಲಿನೂ ಸಹ ನಮ್ಮ ರಾಜ್ಯದಲ್ಲಿ ಬಿದ್ದಂತಹ ಏನು ಆಲಿಕಲ್ಲು ಮಳೆ ಅಂತ ಕರಿತೀವಿ, ಅದು ಸಹ ಇದೇ ಪ್ರೋಸೆಸ್ಸಲ್ಲಿ ಆಗ್ತದೆ. ಯಾವ ವರ್ಷವೂ ಆಲಿಕಲ್ಲು ಆದ್ರೂ ಇದೇ ಇರ್ತದೆ. ಟೆಂಪ್ರೇಚರ್ ವೇರಿಯೇಷನ್ ಎಷ್ಟಿರ್ತದೆ ಅಂತ, ಫಾರ್ ಎಕ್ಸಾಂಪಲ್ ನಮಗೆ ಭೂಮಿ ಮೇಲೆ ಆವಾಗ ಮಳೆ ಈ ಆಲಿಕಲ್ಲು ಅಥವಾ ಏನು ಅಪ್ ಡ್ರಿಫ್ಟ್ ಸ್ಟಾರ್ಟ್ ಆಗ್ತದೆ, ಮೋಡಗಳು ಕ್ರಿಯೇಟ್ ಆಗ್ತವೆ ಅಂಥ ಟೈಮಲ್ಲಿ 35ರಿಂದ 36 ಡಿಗ್ರಿ ಟೆಂಪ್ರೇಚರ್ ಅಥವಾ 40 ಡಿಗ್ರಿಗೆ ಹೋಗಿದ್ರು ಆಲಿಕಲ್ಲು ಮಳೆ ಬೀಳೋ ಅಷ್ಟೊತ್ತಿಗೆ ಸುಮಾರು 10ರಿಂದ 15 ಡಿಗ್ರಿ ಟೆಂಪ್ರೇಚರ್ ಡ್ರಾಪ್ ಆಗೋಗ್ತದೆ. ಭಾಳ ಮುಖ್ಯ ನಮಗೆ ಆಲಿಕಲ್ಲಿಗೆ ಎಲ್ಲಿ ಮಳೆ ಬಿದ್ದಿದೆ ಅಂತ ಕಂಡುಹಿಡಿಯೋದೇ ನಾವು ಈ ಥರ. ಟೆಂಪ್ರೇಚರ್ ಆ ಪ್ರದೇಶದ ಉಷ್ಣಾಂಶವನ್ನು ಮೊದಲು ಎಷ್ಟಿತ್ತು, ಆಲಿಕಲ್ಲು ಬಿದ್ದಾಗ ಎಷ್ಟು ವೇರಿಯೇಷನ್ ಆಯಿತು ಅಂತ ನೋಡಿದಾಗ ಸುಮಾರು 10ರಿಂದ 15 ಡಿಗ್ರಿ ಟೆಂಪ್ರೇಚರು ಸಡನ್ನಾಗಿ ಡ್ರಾಪ್ ಆಗೋಗ್ತದೆ. ಇದೇ ಭಾಳ ನಮಗೆ ಸಿಗ್ನಿಫಿಕೆಂಟ್, ಎಲ್ಲಿ ಆಲಿಕಲ್ಲು ಮಳೆ ಬಿದ್ದಿದೆ ಅಂತ ಗುರುತಿಸಲಿಕ್ಕೆ ಇದು ಒಂದು ಪ್ರೋಸೆಸ್ಸು. ಸರ್, ಅಸಲಿಗೆ ಈ ಕಲಘಟಗಿ ಮತ್ತೆ ಶಿವಮೊಗ್ಗದಲ್ಲಿ ಆಗಿದ್ದೇನು? ಸೊ ಎಷ್ಟಿತ್ತು ಅಲ್ಲಿ ಟೆಂಪರೇಚರ್, ಯಾವ ಪ್ರಮಾಣಕ್ಕೆ ಇದಾಯಿತು? ಅಲ್ಲ, ಆಲಿಕಲ್ಲು ಅಲ್ಲಿನೂ ಸಹ ನಾನು ಈಗಾಗಲೇ ಹೇಳಿರೋ ಹಾಗೆ ಅಲ್ಲಿನೂ ಸಹ ಅವತ್ತು ಬೇಸಿಗೆ, ಇವಾಗಲೇ ಮಾರ್ಚ್ ತಿಂಗಳಲ್ಲಿ ಆಗಿರೋದ್ರಿಂದ ನಮಗೆ ಬೇಸಿಗೆ ಆ ಭಾಗದಲ್ಲಿ ಜಾಸ್ತಿ ಬಿಸಿಲು ಜಾಸ್ತಿ ಇತ್ತು. 37 ಡಿಗ್ರಿ ಟೆಂಪ್ರೇಚರ್ವರೆಗೂ ಅವತ್ತು ಹೋಗಿತ್ತು. 36ರಿಂದ 37 ಡಿಗ್ರಿ ಟೆಂಪ್ರೇಚರ್ ಈ ಭಾಗದಲ್ಲಿ ಟೆಂಪ್ರೇಚರ್ ಇತ್ತು ಅವತ್ತು. ಪ್ಲಸ್ ಅದಕ್ಕೆ ಏನಾಗ್ತದೆ, ಮುಖ್ಯವಾಗಿ ನಮಗೆ ಕೇವಲ ಟೆಂಪ್ರೇಚರ್ ಜಾಸ್ತಿ ಆಗಿ ಲೋ ಪ್ರೆಷರ್ ಕ್ರಿಯೇಟ್ ಆಗೋದು ಒಂದೇ ಅಲ್ಲ, ಅದ್ರ ಜೊತೆಗೆ ಮೋಡದಲ್ಲಿ ತೇವಾಂಶ ಭರಿತ ಗಾಳಿ ಇರಬೇಕು, ಭಾಳ ಮುಖ್ಯ ಆಗ್ತದೆ. ಆವತ್ತು ಏನಾಗಿತ್ತು, ನಮಗೆ ಟ್ರಫ್ ಅಂತ ಇರ್ತದೆ. ಅದು ಟ್ರಫ್ ಅಂದರೆ ವಾಯುಭಾರ ಕುಸಿತ ಒಂದು ಲೈನಲ್ಲಿ ಕಾಣಿಸ್ಕೊಳ್ತದೆ. ಅದು ಅಲ್ಲಿ ನಮಗೆ ಸಾಕಷ್ಟು ತೇವಾಂಶ ಆ ಭಾಗದಲ್ಲಿ ಇರ್ತದೆ. ಪ್ಲಸ್ ಬಂಗಾಳ ಕೊಲ್ಲಿಯಲ್ಲಿ ಒಂದು ಮೇಲ್ಮೈ ಸುಳಿಗಾಳಿ ಅಂತ ಒಂದಿತ್ತು. ಇದೇ ಥರ 2-3
ಈ ಸಿಸ್ಟಮ್ಗಳು ಆ ಭಾಗದಲ್ಲಿ ಇದ್ದಿದ್ದಕ್ಕೆ ನಮಗೆ ಅಲ್ಲಿ ಟ್ರಫ್ ಅಲ್ಲಿ ಅದೇ ಭಾಗದಲ್ಲಿ ಹಾದು ಹೋಗ್ತಿದ್ದರಿಂದ ತೇವಾಂಶ ಜಾಸ್ತಿ ಇದ್ದಿದ್ದರಿಂದ ಆ ಪ್ರೋಸೆಸ್ಸು ಅವತ್ತು ಅಲ್ಲಿ ಆಲಿಕಲ್ ಮಳೆ ಆಗಲಿಕ್ಕೆ ಅದೇ ಒಂದು ಕಾರಣ ಅಂತ ಹೇಳ್ಬೋದು. ಸರ್, ಈ ಹಿಂದೆ ನಾವು ನೋಡ್ತಾ ಇದ್ವಿ ಅಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ದೊಡ್ಡ ಗಡ್ಡೆ ಈ ತರದ ಸಣ್ಣ ಪ್ರಮಾಣದ ಬೀಳ್ತಾ ಇತ್ತು. ಆದ್ರೆ ಆ ಪ್ರಮಾಣದಲ್ಲಿ ಅಷ್ಟು ಇಡೀ ರಾಶಿ ಒಂದು ರೀತಿ ಕಾಶ್ಮೀರ ನೋಡ್ದಂಗ ಆಗತ್ತೆ ಅಂತ ಎಲ್ಲರೂ ಅನ್ಕೊಂಡು ರಸ್ತೆಗಳಲ್ಲಿ ಯಾವತ್ತೂ ಆ ತರ ನಿಂತಿದ್ದು ನೋಡೇ ಇರಲಿಲ್ಲ. ಅದು ಸಿಸ್ಟಮ್ ಅದೇ ನಾನು ಹೇಳೋದು ಏನಂದ್ರೆ ಹಂಗಾಗ್ಲಿಕ್ಕೆ ಏನು ಆ ಪ್ರೋಸೆಸ್ಗೆ ಬೇಕಾಗಿರೋ ವಾತಾವರಣ ಅಲ್ಲಿ ಭಾಳ ಚೆನ್ನಾಗಿ ಸೃಷ್ಟಿಯಾಗಿತ್ತು. ಅಫ್ಡ್ರಾಫ್ಟು ಭಾಳ ಚೆನ್ನಾಗಿತ್ತು. ಅಫ್ಡ್ರಾಫ್ಟ್ ಅಂತ ನಾವೇನು ಲೋ ಪ್ರೆಷರ್ ಕ್ರಿಯೇಟ್ ಆಗಿ ಅಫ್ಡ್ರಾಫ್ಟ್ ಆಗ್ತದೆ, ಮೇಲಕ್ಕೆ ಗಾಳಿ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತದೆ. ಆಮೇಲೆ ಕ್ಯುಮುಲೋನಿಂಬಸ್ ಅಂತ ನಾವೇನು ನಿಂಬಸ್ ಕ್ಲೌಡ್ಸ್ ಅಂತ ಕರೆದ್ವಿ, ಅದೂ ಸಹ ಸಾಕಷ್ಟು ಕ್ಲೌಡ್ಸು ಅಲ್ಲಿ ಫಾರ್ಮ್ ಆಗಿತ್ತು. ತೇವಾಂಶನೂ ಜಾಸ್ತಿ ಗಾಳಿಯಲ್ಲಿ ಇದ್ದಿದ್ದರಿಂದ ಇವೆಲ್ಲನೂ ಅದಕ್ಕೆ ಪೂರಕ ವಾತಾವರಣ ಸೃಷ್ಟಿಯಾಗಿತ್ತದು. ಅದರಿಂದ ನಮಗೆ ಅಲ್ಲಿ ಆ ಭಾಗದಲ್ಲಿ ಹೆಚ್ಚಿನ ಇದು ಏನು ಆಲೆಕಲ್ಲುಗಳು ಬೀಳಲಿಕ್ಕೆ ಅದೇ ಕಾರಣ. ಪ್ಲಸ್ ಅಲ್ಲಿ ಕ್ಲೌಡಲ್ಲಿನೂ ಜಾಸ್ತಿ ಅಪ್ಡ್ರಾಫ್ಟ್ ಜಾಸ್ತಿ ಹೊತ್ತಿದ್ದರಿಂದ ಅವು ಕೆಳಗೆ ಬೀಳಲಿಲ್ಲ. ಅಲ್ಲಿ ಫಾರ್ಮೇಷನ್ ಆಗಿ ಮಳೆ ಹನಿಗಳೆಲ್ಲನೂ ಐಸ್ ಆಗಿ ಏನು ಕನ್ವರ್ಟ್ ಆಗಿ ಅದ್ರ ಜೊತೆಗೆ ಅಲ್ಲೆಲ್ಲೇ ಮೇಲಿಗೆ ಹೋಗೋದು ಕೆಳಗೆ ಹೋಗೋದು ಲಿಫ್ಟ್ ಜಾಸ್ತಿ ಇರೋದ್ರಿಂದ ಕೆಳಗೆ ಬರೋಕ್ಕಾಗದಿದ್ದಕ್ಕೆ ಅಲ್ಲೆಲ್ಲೇ ಇದಾಗಿದ್ದಕ್ಕೆ ಡಿಫ್ರೆಂಟ್ ಲೇಯರ್ಸ್ ಫಾರ್ಮ್ ಆಗಿ ಸಾಕಷ್ಟು ಗಾತ್ರದಲ್ಲೂ ಸಹ ದೊಡ್ಡವಾಯಿತು ಅದು. ಆಮೇಲೆ ಒಂದು ಯಾವಾಗಲೂ ಅಷ್ಟೇ ಇದು ಆಲಿಕಲ್ಲು ಮಳೆ ಏನು ಕಂಟಿನ್ಯೂಸ್ ಆಗಿ ಬೀಳೋದಿಲ್ಲ. 5ರಿಂದ 10 ನಿಮಿಷ ಆಲಿಕಲ್ಲು ಬಿದ್ದರೂ ಸಹ ಅವು ಬಹಳ ದೊಡ್ಡ ಮಟ್ಟದ ಹಾನಿಯನ್ನು ಭೂಮಿ ಮೇಲೆ ಹಾನಿ ಕಾಣ್ಕೊಂಡಿರ್ತದೆ. ಸರ್, ಈ ಒಂದು ವದಂತಿ ನೀವು ಕೇಳಿರ್ತೀರಾ, ಆ ವದಂತಿಗೂ ಇದಕ್ಕೂ ಏನಾದ್ರು ಲಿಂಕ್ ಇದೆಯಾ? ಸೊ ಅವ್ರು ಏನ್ ಮಾಡ್ತಿದ್ದಾರೆ ಆಕ್ಚುಲಿ ಹಂಗಿದ್ರೆ? ಇಲ್ಲ, ಈಗ ಪ್ರಪಂಚದ ಎಲ್ಲೆಡೆಯಲ್ಲಿ ಇವೆಲ್ಲದಕ್ಕೂ ಮುಖ್ಯ ಕಾರಣ ನಾವು ನೋಡೋದಾದರೆ ಹವಾಮಾನ ಬದಲಾವಣೆಯಿಂದ ಅಥವಾ ಜಾಗತಿಕ ತಾಪಮಾನ ಏರಿಕೆ ಆಗಿದೆಯಲ್ಲ, ಅದರಿಂದ ಇವೆಲ್ಲವುಗಳ ಫ್ರೀಕ್ವೆನ್ಸಿ ಅಂತ ಕರಿತೀವಿ ಆಗುವ ಇದು ಜಾಸ್ತಿ ಆಗ್ತಾಯಿದೆ. ಮೊದಲು ಆಗ್ತಾಯಿತ್ತು, ಇವಾಗೂ ಆಗ್ತಾಯಿದೆ. ಇದೆಲ್ಲ ಅಂತ ಫ್ರೀಕ್ವೆನ್ಸಿ ಇತ್ತೀಚಿನ ದಿನಗಳಲ್ಲಿ ಎಕ್ಸ್ಟ್ರೀಮ್ ಈವೆಂಟ್ ಅಂತ ಕರಿತೀವಿ. ಅತಿ ಹೆಚ್ಚು ಮಳೆ ಬರೋದಾಗಿರ್ಬೋದು, ಅತಿ ಕಡಿಮೆ ಮಳೆ ಬರೋದಾಗಿರ್ಬೋದು, ಅತಿ ಹೆಚ್ಚು ಈ ಗುಡುಗು ಸಿಡಿಲು ಮಳೆ ಅಥವಾ ಆಲಿಕಲ್ ಮಳೆ ಬೀಳೋದಾಗಿರ್ಬೋದು, ಸೈಕ್ಲೋನ್ಸ್ ಬರೋದಾಗಿರ್ಬೋದು, ಇವೆಲ್ಲವೂ ಇತ್ತೀಚಿನ ದಿನದಲ್ಲಿ ಈ ಜಾಗತಿಕ ತಾಪಮಾನದಿಂದಾಗಿ ಹೆಚ್ಚಾಗ್ತಾ ಇರೋದು ಕಾಣ್ತಿದ್ದೀವಿ. ಇದು ಮುಖ್ಯ ಕಾರಣ. ಅಲ್ಲಿ ಇದು ಜಾಗತಿಕ ತಾಪಮಾನವನ್ನು ನಾವು ಕಡಿಮೆ ಮಾಡಬೇಕು ಅನ್ನೋದು ಒಂದು IPCC ಒಂದು ಇಂಟರ್ ಗೌರ್ಮೆಂಟಲ್ ಪ್ಯಾನಲ್ ಫಾರ್ ಕ್ಲೈಮೇಟ್ ಚೇಂಜ್ ಅಂತ ಇದೆ. ಪ್ಯಾರಿಸ್ ಅಗ್ರಿಮೆಂಟ್ ಆಗಿತ್ತು. ಅದರಲ್ಲಿ 195 ಕಂಟ್ರೀಸ್ಗಳು ಅದಕ್ಕೆ ಸೈನ್ ಹಾಕಿದ್ದಾವೆ. ಅದ್ರ ಪ್ರಕಾರ ನಾವು ಏನಂದರೆ ಯಾವುದೇ ಭಾಗದಲ್ಲಿ, ಪ್ರಪಂಚದ ಯಾವುದೇ ಭಾಗದಲ್ಲಿ 1.5 ಡಿಗ್ರಿಗಿನ ಟೆಂಪ್ರೇಚರು ಜಾಸ್ತಿ ಹೋಗಬಾರ್ದು ಅನ್ನೋದು ಒಂದು ಅಗ್ರಿಮೆಂಟ್ ಆಗಿದೆ. ಅದು ಹೋಗ್ದಂಗೆ ನೋಡ್ಕೊಳ್ಲಿಕ್ಕೆ ಏನಂದರೆ ನಾವು ಇಲ್ಲಿ ಏನು ಹಸಿರು ಮನೆ ಅನಿಲಗಳು ಅಂತ ಏನು ಉತ್ಪತ್ತಿ ಮಾಡ್ತವೆ ಅವನ್ನು ಕಡಿಮೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ಒಂದು ಎಲ್ಲ ಕಡೆಯೂ ಒಂದು ಅಗ್ರಿಮೆಂಟಲ್ಲಿ ಆಗಿರೋದು. ಹಸಿರು ಮನೆ ಅನಿಲಗಳನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯವಾದಷ್ಟು ಮಾಡ್ತಾ ಇದ್ದಾವೆ. ಅದು ಬಿಟ್ಟು ಇನ್ನೇನು ಮಾಡ್ಬೋದು ಅಂತ ಇದು ಸ್ಕೀಮ್ ಏನಂದರೆ ಹಸಿರು ಮನೆ ಅನಿಲಗಳು ಏನಿದ್ದಾವೆ ಅವನ್ನ ಕಡಿಮೆ ಮಾಡಲಿಕ್ಕೆ ಏನೇನು ಬೇಕು ಅಡಾಪ್ಟೇಷನ್ ಆ್ಯಂಡ್ ಮಿಟಿಗೇಷನ್ ಅಂತ ಕರಿತೀವಿ, ಅವನ್ನೆಲ್ಲ ಪ್ರೋಗ್ರಾಮ್ಗಳು ಹಾಕೊಳೋದು ಒಂದಾದರೆ, ಇವರು ಏನು ಮಾಡಿದರು, ಬಿಲ್ ಗೇಟ್ಸು ಅವರ ಒಂದು ಫೌಂಡೇಶನ್ ಏನಿದೆ, ಅವರು ಸಾಕಷ್ಟು ಬೇರೆ ಬೇರೆ ಪ್ರಾಜೆಕ್ಟ್ಗಳಿಗೆಲ್ಲ ಅವ್ರು ದುಡ್ಡು ಕೊಡ್ತಾರೆ ಹವಾಮಾನ ಇದ್ರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಎಲ್ಲ. ಇದಕ್ಕೂ ಒಟ್ಟು ಅವರೊಂದೇ ಅಲ್ಲ, ಬೇರೆ ಬೇರೆ ಪ್ರಪಂಚದ ವಿವಿಧ ಭಾಗಗಳಿಂದ ಇಂಥ ಪ್ರಾಜೆಕ್ಟ್ಗಳು ನಡೀತಾ ಇರ್ತವೆ. ಅವರು ಏನು ಮಾಡಿ UK ಯಲ್ಲಿ ಒಂದು ಪ್ರಾಜೆಕ್ಟ್ ತೊಗೊಂಡ್ರು. ಇದು ಆಲ್ಮೋಸ್ಟ್ ಲೈಕ್ ಏನಂತಾರೆ ಅದಕ್ಕೆ, ಸನ್ ರೇಡಿಯೇಷನ್ ಮಾಡಿಫಿಕೇಶನ್ ಅಂತ, ಇದು ಸನ್ ಡೀಮಿಂಗ್ ಅಂತಲೂ ಕರೀತಾರೆ ಅದಕ್ಕೆ. ಆ ಪ್ರಾಜೆಕ್ಟ್ಗೆ ಹಾಕಿದ್ದಾರೆ. ಈ ಸನ್ ಡೀಮಿಂಗ್ ಪ್ರಾಜೆಕ್ಟ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಏನೂ ಇಲ್ಲ, ನಾವು ಕೆಲವು ವರ್ಷಗಳಲ್ಲಿ ಮಳೆ ಬರೆದಾಗ ಕ್ಲೌಡ್ ಸೀಡಿಂಗ್ ಅಂತ ಮಾಡ್ತೀವಿ. ಅಂದರೆ ನಾವು ಕೆಲವು ಕೆಮಿಕಲ್ಸ್ನ ಅಲ್ಲಿ ಏರ್ಕ್ರಾಫ್ಟಲ್ಲಿ ಹೋಗಿ ಸಿಂಪಡಿಸಿ ಕೆಲವು ಕಡೆ ಮಳೆ ಬರೋಂಗೆ ಅದನ್ನ ಟ್ರೈ ಮಾಡ್ತಿದ್ದೀವಿ, ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದೇ ರೀತಿ ಇವ್ರು ಏನು ಮಾಡ್ತಾರೆ, ಇಲ್ಲಿ ಏರ್ಕ್ರಾಫ್ಟಿಂದ ಕೆಲವು ಕೆಮಿಕಲ್ಸ್ನ ಸುಮಾರು 20 ಕಿಲೋಮೀಟರ್ ಹೈಟ್ಗಿನ ಮೇಲೆ
ಸಿಂಪಡಿಸ್ತಾರೆ. ಅದು 20 ಕಿಲೋಮೀಟರ್ ಹೈಟ್ಗಿನ ಮೇಲೆ ಸಿಂಪಡಿಸೋದ್ರಿಂದ ಅಲ್ಲಿ ಯಾವುದೇ ಮೋಡಗಳು ಕೆಳಗೇನೆ, ಏನೇ ಕೆಳಗಡೆ ಫಾರ್ಮೇಷನ್ಸ್ ಮಳೆ ಈ ಮೋಡಗಳು ಫಾರ್ಮೇಷನ್ ಆದರೂ 20 ಕಿಲೋಮೀಟರ್ ಕೆಳಗೇನೆ ಆಗೋದು. ದಯವಿಟ್ಟು ಇವಾಗ ಇವ್ರು ಏನು ಮಾಡ್ತಾರೆ, 20 ಕಿಲೋಮೀಟರ್ ಮೇಲೆ ಭಾಗಕ್ಕೆ ಈ ಕೆಮಿಕಲ್ ಸಿಂಪಡಿಸೋದ್ರಿಂದ ಸೂರ್ಯನಿಂದ ಬರ್ತಕ್ಕಂಥ ಏನು ಕಿರಣಗಳಿದ್ದಾವೆ ಅಲ್ಲಿ ಈ ಕೆಮಿಕಲ್ ಮೇಲೆ ಬಿದ್ದ ತಕ್ಷಣ ರಿಫ್ಲೆಕ್ಟ್ ಆಗ್ತವೆ. ಅಂದರೆ ಅವು ಭೂಮಿಗೆ ತಲುಪಲ್ಲ ಜಾಸ್ತಿ. ಅವ್ರದ್ದು ಅವರ ಒಂದು ಈ ಪ್ರಾಜೆಕ್ಟಿನ ದೊಡ್ಡ ಆಬ್ಜೆಕ್ಟಿವ್ನೇ ಅದು. ಭೂಮಿಗೆ ರೇಡಿಯೇಷನ್ ಕಡಿಮೆ, ಅಂದರೆ ಅಲ್ಲಿಂದ ಬರ್ತಕ್ಕಂಥ ಏನು ಸೂರ್ಯನ ಕಿರಣಗಳಿದ್ದಾವೆ ಅವುಗಳ ಇಂಪ್ಯಾಕ್ಟ್ ಕಡಿಮೆ ಆಗಬೇಕು. ಆ ಇಂಪ್ಯಾಕ್ಟ್ ಕಡಿಮೆ ಮಾಡಲಿಕ್ಕೆ ಅಲ್ಲಿ ಕೆಮಿಕಲ್ಸ್ ಹಾಕ್ತಾರೆ. ಕೆಮಿಕಲ್ಸ್ ಮೇಲೆ ಈ ಸೂರ್ಯನ ಕಿರಣಗಳು ಬಿದ್ದ ಮೇಲೆ ಅಲ್ಲಿಂದನೇ ರಿಫ್ಲೆಕ್ಟ್ ಆಗೋದ್ರಿಂದ ಒಂದು 50% ಈಟ್ನ ಕಡಿಮೆ ಮಾಡ್ಬೋದು ಅನ್ನೋದು ಅವರ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಈಗಾಗಲೇ ಕೆಲವು ಕಡೆ ನಡೆಸ್ತಾ ಇದ್ದಾರೆ, ಕೆಲವು ಕಡೆ ಅದು ನಿಂತು ಹೋಗಿದೆ. ಸೊ ಇದು ಒಂದಾದರೆ, ಕೆಲವು ಕಡೆಯಲ್ಲಿ ಸಮುದ್ರದಿಂದಲೇ ನಾವು ಏನು ಮಿಸೈಲ್ಸ್ ಹೆಂಗೆ ಹಾಕ್ತೀವೋ ಅಂತ ಅದೇ ಥರ ಕೆಮಿಕಲ್ಸ್ ಹಾಕಿನೂ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನೋಡ್ತೀವಿ. ಇವೆಲ್ಲನೂ ಈ ಪ್ರಾಜೆಕ್ಟಿನ ಒಂದು ಉದ್ದೇಶ ಏನಂದರೆ, ಒಟ್ಟಾರೆ ಗ್ರೀನ್ ಹೌಸ್ ಗ್ಯಾಸಸ್ನ ಕಡಿಮೆ ಮಾಡೋದು ಒಂದು ಉದ್ದೇಶ ಅಷ್ಟೇ. ಅದು ಕಡಿಮೆ ಮಾಡಬೇಕು, ಜಾಗತಿಕ ತಾಪಮಾನ ಏನಿದೆ ಅದನ್ನು ನಿಯಂತ್ರಿಸಬೇಕು ಅನ್ನೋದು ಒಂದು ಉದ್ದೇಶದಿಂದ ಈ ಪ್ರಾಜೆಕ್ಟ್ ಮಾಡಿರೋದು. ಸೊ ಈಗ ಆಲೇಕಲ್ ಕರ್ನಾಟಕದಲ್ಲಿ ಬಿಟ್ಟಿರ್ತಕ್ಕಂಥಕ್ಕೂ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದೇ ಲೋಕಲೈಸ್ಡ್ ಫಿನಾಮಿನಾ ಅಲ್ಲಿ ಮಾಡ್ತಿದ್ದಾರೆ. ಇಲ್ಲಿ ಆಗ್ತಿರೋದು ಪ್ರತಿ ವರ್ಷದಂತೆಯೇ ಈ ವರ್ಷವೂ ಇಲ್ಲಿ ಆಲಿಕಲ್ ಮಳೆ ಆಗಿದೆ. ಇದೇನು ಮೊದಲೇ ಸಾಲ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಮಳೆ ಅಲ್ಲ. ನಾವು ಇಂಥ ಈವೆಂಟ್ಗಳು ಸಾಕಷ್ಟು ನೋಡಿದ್ದೀವಿ. ಕೆಲವು ಟೈಮಲ್ಲಿ ನಾನು ಹೇಳಿದ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಅದರ ತೀವ್ರತೆ ಜಾಸ್ತಿ ಆಗಿರ್ಬೋದು. ಬೇರೆ ಬೇರೆ ಇದ್ರ ತೀವ್ರತೆ ಜಾಸ್ತಿ ಆಗಿರುತ್ತೆ. ಹವಾಮಾನದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇರೋದನ್ನ ಕಾಣ್ತಾ ಇದ್ದೀವಿ. ಸೊ ಅದರ ತೀವ್ರತೆ ಜಾಸ್ತಿ ಆಗಿರ್ಬೋದು. ಅದು ಬಿಟ್ಟರೆ ಇನ್ನು ಮುಂದಿನ ದಿನದಲ್ಲಿಯೂ ಸಹ ಮುಂದಿನ ಇದರಲ್ಲಿ ಇಂತಹ ಈವೆಂಟ್ಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಇವಾಗ ಏನು ನಾವು ಕಾಣ್ತಾ ಇದ್ದೀವಿ ಅದಕ್ಕಿಂತ ಹೆಚ್ಚು ಆಲಿಕಲ್ ಮಳೆ ಸುರಿಯುವ ಸಾಧ್ಯತೆಗಳು ಮುಂದಿನ ದಿನದಲ್ಲಿ ಇದ್ದೇ ಇರ್ತದೆ. ಒಂದ್ ವೇಳೆ ಬಿಲ್ ಗೇಟ್ಸ್ ಅವ್ರು ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರಲ್ಲ, ಆ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ಆದಲ್ಲಿ ಅಲ್ಲಿ ಆಲಿಕಲ್ ಬೀಳೋ ಸಾಧ್ಯತೆ ಇದೆಯಾ? ಇಲ್ಲ, ಅಲ್ಲ ನಾನು ಹೇಳಿದ್ನಲ್ಲ, ಇದು ನಾವು ಆಲಿಕಲ್ ಮಳೆ, ಮೋಡ ಇವೆಲ್ಲನೂ ಏನು ಆಗ್ತಾ ಇದ್ದಾವೆ, ಇವೆಲ್ಲ ಕೆಳಗಿನ ನಮ್ಮದು ಕೆಳಗಿನ ಲೇಯರಲ್ಲಿ ಆಗ್ತಿರೋದು. ಭೂಮಿ ಮೇಲೆ ಸುಮಾರು 20 ಕಿಲೋಮೀಟರ್ ಮೇಲೆ ಯಾವುದೇ ಥರದ ಮೋಡಗಳು ಕಟ್ಟೋದು ಅದೆಲ್ಲ ಆಗೋದಿಲ್ಲ. ಏನೇ ಆದರೂ ಭೂಮಿಯಿಂದ ಸುಮಾರು 20 ಕಿಲೋಮೀಟರ್ವರೆಗೂ ಮೋಡಗಳು ಮಾತ್ರ ನಮಗೆ ಮಳೆ ತರುವಂಥದ್ದಾಗಿರ್ಬೋದು. ಆಲಿಕಲ್ ಥಂಡರ್ ಸ್ಟಾರ್ಮ್ ಅಂತ ಕರಿತೀವಿ, ಗುಡುಗು ಸಹಿತ ಮಳೆ ಅಂತ ಏನು ಕರಿತೀವಿ, ಅದೆಲ್ಲ ಆಗಿರ್ಬೋದು. ಇವೆಲ್ಲನೂ ಕೆಳಗಿನ ಆಳದಲ್ಲಿ ಆಗೋಂಥ ಇದು. ಅದರಿಂದ ಅದಕ್ಕೂ ಅವರು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ಅಲ್ಲಿ ಅಲ್ಲಿ ಆಲಿಕಲ್ ಮಳೆ ಆಗಬಾರ್ದು ಅನ್ನೋದಕ್ಕೂ ಯಾವುದೇ ಒಂದು ಸಂಬಂಧ ಇರೋದಿಲ್ಲ. ಯಾವುದು ಸಂಬಂಧ ಇಲ್ಲ. ಅವ್ರಿಗೆ ಮಳೆ ಆಗೋಷ್ಟು ಆಗ್ತಾ ಇರ್ತದೆ ಎಲ್ಲ. ಅವರ ಉದ್ದೇಶ ನಾನು ಹೇಳಿದ್ನಲ್ಲ, ಈಗಾಗಲೇ ಈ ಏನು ಜಾಗತಿಕ ತಾಪಮಾನ ಏರಿಕೆ ಆಗ್ತಿದೆ ಅದನ್ನ ಕಡಿಮೆ ಮಾಡುವ ದೃಷ್ಟಿಯಿಂದ ಮಾಡ್ತಿರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಅವರು. ಈ ಕಲ್ಗಟ್ಟಿ ಮತ್ತೆ ಶಿವಮೊಗ್ಗದ ನೋಡಿದ್ವಲ್ಲ ಸರ್ ಆಲಿಕಲ್ಲು, ಆ ಪ್ರಮಾಣದಲ್ಲಿ ಬೀಳುತ್ತೆ ಅನ್ನೋದು ನಮಗೆ ಫೋರ್ಕಾಸ್ಟ್ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅಫ್ಕೋರ್ಸ್ ಇವಾಗ ನಾವು ಈ ಆಲಿಕಲ್ ಮಳೆ ಫೋರ್ಕಾಸ್ಟ್ ಅಂತ ನಾವೇನು ಕರಿತೀವೋ ಅದು ಭಾಳ ಇಂಪಾರ್ಟೆಂಟು. ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಮೆಟ್ರಲಾಜಿಕಲ್ ಭಾರತೀಯ ಹವಾಮಾನ ಇಲಾಖೆ ಈಗಾಗಲೇ ಸಾಕಷ್ಟು ಅಧ್ಯಯನ ನಡೆಸಿದೆ. ಈಗಾಗಲೇ ಕೆಲವೆಲ್ಲ ಅದಕ್ಕೆಲ್ಲ ಇಕ್ವಿಪ್ಮೆಂಟ್ಸು ಬೇಕಾಗ್ತದೆ. ಈಗಾಗಲೇ ಥಂಡರ್ ಸ್ಟಾರ್ಮ್ ಆಕ್ಟಿವಿಟಿ ಎಲ್ಲೆಲ್ಲಿ ಆಗ್ತಾ ಇದೆ, ಎಲ್ಲೆಲ್ಲಿ ಅಂಥ ಮೋಡಗಳು ಕಾಣಿಸ್ಕೊತಿದ್ದೇವೆ ಅನ್ನೋದಕ್ಕೆ ಐಡೆಂಟಿಫೈ ಮಾಡಲಿಕ್ಕೆ ಡಾಪ್ಲರ್ ವೆದರ್ ರಡಾರ್ ಅಂತ ಕರಿತೀವಿ, ಅದು ಬೇಕಾಗಿತ್ತು. ಇವಾಗ ಮಂಗಳೂರಲ್ಲಿ ಒಂದು ಆಗಲೇ ಡಾಪ್ಲರ್ ವೆದರ್ ರಡಾರ್ ಆಗಿ ನೀವು ನಿಮಗೆ ಪ್ರತಿ 15 ನಿಮಿಷಕ್ಕೊಂದ್ಸಲ ಆ ಇಮೇಜಸ್ ನೋಡ್ಬೋದು. ಅದರಲ್ಲಿ ಭಾಳ ಕರೆಕ್ಟಾಗಿ ನಿಮಗೆ ಎಲ್ಲೆಲ್ಲಿ ಥಂಡರ್ ಸ್ಟಾರ್ಮ್ ಆಕ್ಟಿವಿಟಿ ಆಗುವ ಸಾಧ್ಯತೆಗಳಿದಾವೆ ಅನ್ನೋದು ಗೊತ್ತಾಗ್ತದೆ. ಅದು ಒಂದಾದರೆ, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದಿಂದ ನಾವು ಲೈಟ್ನಿಂಗ್ ಡಿಟೆಕ್ಷನ್ ಸೆನ್ಸರ್ಸ್ ಹಾಕಿದ್ದೀವಿ. ಆ ಸೆನ್ಸರ್ಸಿಂದನೂ ಈ ಡೇಂಜರಸ್ ಥಂಡರ್ ಸ್ಟಾರ್ಮ್ ಆಕ್ಟಿವಿಟಿ ಎಲ್ಲೆಲ್ಲಿ ಆಗ್ತದೆ ಅನ್ನೋದನ್ನು ಅದು ಸಹ ಫೈಂಡ್ ಔಟ್ ಮಾಡ್ತದೆ. ಇವೆಲ್ಲನೂ ಇರೋದ್ರಿಂದ ನೀವು
ಯಾವ ಭಾಗದಲ್ಲಿ ಟೆಂಡರ್ ಸ್ಟಾರ್ಮ್ ಆಗ್ಬೋದು ಅಂತ ಮುನ್ಸೂಚನೆ ಕೊಡೋದು ಈಗ ಈಸಿ ಆಗಿದೆ. ಆದರೆ ಎಷ್ಟರ ಮಟ್ಟಿಗೆ ಬೀಳ್ತದೆ ಅನ್ನೋದನ್ನು ಹೌದು, ನಮಗೆ ರಡಾರಿಂದ ಕ್ಲೌಡ್ ಥಿಕ್ನೆಸ್ಸು ಅದೆಲ್ಲ ನೋಡಿಕೊಂಡು ಹೇಳೋಕ್ಕಾದರೂ ಸಹ ಕೆಲವು ಟೈಮಲ್ಲಿ ಇಷ್ಟೇ ಪ್ರಮಾಣದಲ್ಲಿ ಬೀಳ್ತದೆ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ ಮುನ್ಸೂಚನೆಯಿಂದ. ಆದರೆ ಈಗಾಗಲೇ ಮುನ್ಸೂಚನೆ ಕೊಡುವ ವ್ಯವಸ್ಥೆ ಇದೆ. ಸರ್, ನೀವು ಆಗಲೇ ಹೇಳಿದ್ರೆ ಈ ಹಿಂದೆ ಕೂಡ ಆಗಿತ್ತು ಅಂತ. ಹಿಂಗೆ ರಸ್ತೆಗಳಲ್ಲಿ ಈ ಪ್ರಮಾಣದಲ್ಲಿ ಬಿದ್ದಿರೋದು ಆಗಿತ್ತು ಸರ್? ಆಗಿತ್ತು. ನಾವು ಇಲ್ಲ ಅಂತಲ್ಲ, ಈಗಾಗಲೇ ನಾನು ಹೇಳಿದ್ನಲ್ಲ 2014ರಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇಂಥದ್ದು ಆಗ್ಬಿಟ್ಟು ಆ ಟೈಮಲ್ಲಿ ಏನಾಗ್ತದೆ ನಮಗೆ ನೋಡಿ, ಈ ಮುಂಗಾರು ಪೂರ್ವ ಅಂದ ತಕ್ಷಣವೇ ಮುಂಗಾರು ಪೂರ್ವದಲ್ಲಿನೇ ನಮಗೆ ಈ ಏನು ಈ ಹಣ್ಣಿನ ಬೆಳೆಗಳೇನಿದ್ದಾವೆ, ದ್ರಾಕ್ಷಿ ಆಗಿರ್ಬೋದು, ಮಾವು ಆಗಿರ್ಬೋದು, ದಾಳಿಂಬ್ರೆ ಆಗಿರ್ಬೋದು, ಬೊಪ್ಪಾಯಿ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಇವೆಲ್ಲವೂ ಬಹಳ ಸಮೃದ್ಧಿಯಾಗಿ ಬೆಳೆದಂಥ ಪೀರಿಯಡ್ ಅದು. ಪ್ಲಸ್ ಕೆಲವು ಭಾಗದಲ್ಲಿ ಕಮಾಂಡ್ ಏರಿಯಾಗಳಲ್ಲಿ ಭತ್ತ, ಕಬ್ಬು ಇವೆಲ್ಲನೂ ಇರೋದನ್ನ ಕಾಣ್ತೀವಿ. ಆ ವರ್ಷ ಸುಮಾರು ತುಂಗಭದ್ರಾ ಕ್ಯಾಚ್ಮೆಂಟಲ್ಲಿ ಸುಮಾರು ನಮಗೆ ಒಂದು 25,000 ಹೆಕ್ಟೇರು ಬೆಳೆ ಹಾನಿ ಆಗಿದ್ದನ್ನ ಕಾಣ್ತೀವಿ. ಸುಮಾರು ನಾವು 500-600 ಕೋಟಿ ಹಣಕ್ಕೆ ನಾವು ಸೆಂಟ್ರಲ್ಗೆ ನಾವು ಮೆಮೊರಂಡಮ್ ಸಬ್ಮಿಟ್ ಮಾಡಿದ್ವಿ. ಆ ವರ್ಷ ಸುಮಾರು ಸರ್ಕಾರದಿಂದಲೇ, ಕರ್ನಾಟಕ ಸರ್ಕಾರದಿಂದ ಸುಮಾರು 400-450 ಕೋಟಿ ಒಟ್ಟಾರೆ ಹಣವನ್ನು ವೆಚ್ಚ ಮಾಡಿತ್ತು ಈ ಇದಕ್ಕೆ ರಿಲೀಫ್ ಆಸ್ಪೆಕ್ಟ್ಸ್ಗೆ. ಈ ಥರ ಆಲೆಕಲ್ಲು ಮಳೆ ಇನ್ನು ಎಷ್ಟು ದಿವಸ ಇರುತ್ತೆ ಸರ್? ಈ ಆಲೆಕಲ್ಲು ಮಳೆ ನಮಗೆ ಇರ್ತದೆ. ನಮಗೆ ಇವಾಗ ನಮಗೆ ಮೇ ತಿಂಗಳವರೆಗೂ ಮುಂಗಾರು ಪೂರ್ವ ಮಳೆ ಆಗಿರೋದ್ರಿಂದ ಈ ಪೀರಿಯಡಲ್ಲೇ ನಮಗೆ ಥಂಡರ್ ಸ್ಟಾರ್ಮ್ ಆಕ್ಟಿವಿಟಿ, ಗುಡುಗು ಸಿಡಿಲು ಸಹಿತ ಮಳೆ ಆಗೋದೇನಿದೆ ಅವೆಲ್ಲವೂ ಇದು ಅಸೋಸಿಯೇಟ್ ಆಗಿರ್ತದೆ. ಜಾಸ್ತಿ ಮಾಯಿಶ್ಚರ್ ಇದ್ದು ಅಲ್ಲಿ ಟೈಮ್ ಸಿಕ್ಕರೆ, ಅಂದರೆ ಏನು ಸರ್ಕ್ಯುಲೇಟ್ ಆಗಲಿಕ್ಕೆ ಭಾಳ ಹೊತ್ತು ಟೈಮ್ ತೊಗೊಂಡಾಗ ವಾಟರ್ ಡ್ರಾಪ್ಲೆಟ್ಸ್ಗಳು ಜಾಸ್ತಿ ಆಗಲಿಕ್ಕೆ, ಜಾಸ್ತಿ ದಪ್ಪ ಆಗಲಿಕ್ಕೆ, ಬೆಳೀಲಿಕ್ಕೆ ಸಹಕಾರ ಆಗ್ತದೆ. ಆ ಟೈಮಲ್ಲಿ ಇದು ಆಲಿಕಲ್ ಮಳೆ ಬೀಳುವ ಸಾಧ್ಯತೆಗಳು ಇರ್ತದೆ. ಸಡನ್ನಾಗಿ ಒಂದು ಸ್ವಲ್ಪ ಹೊತ್ತು ಮಳೆ ಬಂದು ಹೋಗ್ಬಿಟ್ರೆ ಅದು ಇರೋದಿಲ್ಲ. ಬಟ್ ಅಫ್ ಡ್ರಾಫ್ಟ್ ಅಂತ ನಾವು ಏನು ಕರಿತೀವಿ, ಕೆಳಗಿಂದ ಭೂಮಿ ಮೇಲಿಂದ ಮೇಲಕ್ಕೆ ನಾವು ಏನು ಅಪ್ ಡ್ರಾಫ್ಟ್ ಆಗ್ತದೆ ಏರು, ಅದು ಭಾಳ ಮುಖ್ಯ ಆಗ್ತದೆ. ಅಫ್ ಡ್ರಾಫ್ಟ್ ಎಲ್ಲಿವರೆಗೂ ಜಾಸ್ತಿ ಇರ್ತದೋ ಅಲ್ಲಿವರೆಗೂ ಈ ಆಲಿಕಲ್ಲು ಗ್ರೋ ಆಗಲಿಕ್ಕೆ, ಅಂದರೆ ಅದು ದಪ್ಪ ಆಗಲಿಕ್ಕೆ ಸಹಾಯ ಮಾಡ್ತದೆ. ಯಾವಾಗ ಆಲಿಕಲ್ಲು ಅಲ್ಲಿ ಮೇಲೆ ದಪ್ಪ ಆಗ್ತಾ ಈ ಅಪ್ ಡ್ರಾಫ್ಟ್ ಕಡಿಮೆ ಆಗ್ತದೆ, ಡೌನ್ ಡ್ರಾಫ್ಟ್ ಅಂತ ಕರಿತೀವಿ. ಡೌನ್ ಡ್ರಾಫ್ಟ್ ಆಗಿದಾಗ ಆಲಿಕಲ್ ಬೀಳುವ ಸಾಧ್ಯತೆಗಳು ಇರ್ತದೆ. ಆಗ್ಲೇ ನೀವು ಹೇಳ್ತಾ ಇದ್ದು ಉಷ್ಣಾಂಶ ಜಾಸ್ತಿ ಹೌದು. ಈಗ ಹೈಯೆಸ್ಟ್ ಡಿಗ್ರಿ ಸೆಲ್ಸಿಯಸ್ ನಾರ್ತ್ ಕರ್ನಾಟಕ ಕಡೆ, ರಾಯಚೂರು ಆ ಕಡೆ ಕಲಬುರಗಿ ಕಡೆ ಇರುತ್ತೆ. ಸೊ ಅಲ್ಲಿ ಈ ತರದ್ ಆಗಲ್ಲ. ಅಲ್ಲ, ಇದು ನಾ ಹೇಳಿದ್ನಲ್ಲ, ಇದಕ್ಕೆ ಒಂದೇ ಫ್ಯಾಕ್ಟರ್, ಬರೀ ಟೆಂಪ್ರೇಚರ್ ಜಾಸ್ತಿ ಆದ ತಕ್ಷಣನೇ ಆಲಿಕಲ್ ಮಳೆ ಆಗೋದಿಲ್ಲ. ಟೆಂಪ್ರೇಚರ್ ಜಾಸ್ತಿ ಆಗಬೇಕು, ಲೋ ಪ್ರೆಷರ್ ಕ್ರಿಯೇಟ್ ಆಗಬೇಕು, ಮಾಯಿಶ್ಚರ್ ಲ್ಯಾಡನ್ ವಿಂಡ್ಸ್ ಇರಬೇಕು, ಅಲ್ಲಿ ಕ್ಯುಮುಲೋನಿಂಬಸ್ ಕ್ಲೌಡ್ಸ್ ಫಾರ್ಮ್ ಆಗಬೇಕು ಮೇಲ್ಗಡೆ. ಇವೆಲ್ಲನೂ ಬೇಕಾಗ್ತದೆ ಈ ಪ್ರೋಸೆಸ್ಗೆ. ಬರೀ ಒಂದ್ಸಲ ಟೆಂಪ್ರೇಚರ್ ಡ್ರಾಪ್ ಆಗಿದ್ದ ಕಡೆ ಎಲ್ಲನೂ ಲೋ ಪ್ರೆಷರ್ ಕ್ರಿಯೇಟ್ ಆಗೋದಿಲ್ಲ. ಒಟ್ಟಾರೆ ಬಿಲ್ ಗೇಟ್ಸ್ ಇದಕ್ಕೂ ಸಂಬಂಧ ಇಲ್ಲ. ಬಿಲ್ ಗೇಟ್ಸ್ ಮಾಡ್ತಿರ್ತಕ್ಕಂಥ ಎಕ್ಸ್ಪರಿಮೆಂಟು ಕೇವಲ ಅವರ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಗ್ಲೋಬಲ್ ವಾರ್ಮಿಂಗ್ನ ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಿರ್ತಕ್ಕಂಥ ಅದು ಎಕ್ಸ್ಪರಿಮೆಂಟು. ಇದು ನ್ಯಾಚುರಲ್ ಆಗಿ ಆಗ್ತಿರ್ತಕ್ಕಂಥ ಪ್ರೋಸೆಸ್ಸು. ಕರ್ನಾಟಕದಲ್ಲಿ ಆಗಿರ್ಬೋದು, ಭಾರತದ ಹಲವು ಭಾಗಗಳಲ್ಲಿ ಇಂಥ ಇದು ಕಾಮನ್ ಆಗಿ ಆಗ್ತದೆ. ಥ್ಯಾಂಕ್ ಯು ಸರ್.